ಬೆಂಗಳೂರು ಕರಗ ಬೆಂಗಳೂರು ಕರಗದ ವಿಶೇಷತೆಯಲ್ಲಿ ಪೊಂಗಲ್ ಸೇವೆ ಹೆಣ್ಮಕ್ಕಳ ಹೆಂಗೆಳೆಯರ ಅಲ್ಲಿರ್ತಕ್ಕಂಥ ಶ್ರೀಮಾತೆಯರಿಗೆ ವಿಶೇಷವಾಗಿರ್ತಕ್ಕಂಥ ದಿನ. ದ್ರೌಪದಿಗೆ ಅಲ್ಲಿರ್ತಕ್ಕಂಥ ಸಮುದಾಯದ ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ಒಂದು ಪೊಂಗಲ್ ಸೇವೆ ಅಂತ ಮಾಡ್ತಾರೆ. ಆ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅಂಗಳದಲ್ಲಿ ಸುತ್ತು ಹೊಸ ಒಂದು ಬೆಂಕಿಯ ಒಲೆಗಳನ್ನು ಇಟ್ಟು, ಹೊಸ ಮಡಿಕೆ, ಹೊಸ ರೀತಿಯ ಪರಿಕಾರಗಳನ್ನು ಅಲ್ಲಿಟ್ಟು, ಅಕ್ಕಿಯನ್ನು ಹಾಕಿ, ತುಪ್ಪವನ್ನು ಹಾಕಿ, ಬೆಲ್ಲವನ್ನು ಹಾಕಿ, ಹಾಲನ್ನು ಉಕ್ಕಿಸಿ ಅಲ್ಲಿ ಪೊಂಗಲನ್ನು ಮಾಡ್ತಾರೆ. ಅದು ವಿಶೇಷವಾದ ಒಂದು ಖಾದ್ಯ. ಅದು ದ್ರೌಪದಿಗೆ ಪ್ರಿಯವಾಗಿರ್ತಕ್ಕಂತಹ ಒಂದು ಖಾದ್ಯವನ್ನು ಅವರು ಅಲ್ಲಿ ಹೆಂಗೆಳೆಯರೆಲ್ಲನೂ ಬಹಳ ಉಪವಾಸ, ವ್ರತ, ನಿಯಮಗಳಿಂದ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಆ ಪೊಂಗಲ್ ಸೇವೆಯನ್ನು ಮಾಡ್ತಾರೆ. ಆ ಪೊಂಗಲ್ ಸೇವೆಯನ್ನು ಮಾಡಿ, ಅಂದರೆ ಪೊಂಗಲ್ ಅಂತೇಳಿದ್ರೆ ಆ ನೈವೇದ್ಯವನ್ನು ತಯಾರಿಸಿ ಅಲ್ಲಿರ್ತಕ್ಕಂತಹ ದೇವಿಗೆ ಎಡೆ ಇಡೋದ್ರ ಮುಖಾಂತರ, ಅಂದರೆ ನೈವೇದ್ಯವನ್ನು ನೀಡುವುದ್ರ ಮುಖಾಂತರ ತಮ್ಮ ಸೇವೆಯನ್ನು ಸಲ್ಲಿಸೋದನ್ನು ಪೊಂಗಲ್ ಸೇವೆ ಅಂತ ಹೇಳ್ತೀವಿ. ಅವತ್ತು ಕೂಡ ಅಲ್ಲಿ ಭಾರತ ಪೂಜಾರರು, ಗಂಟೆ ಪೂಜಾರರು ಎಲ್ಲರೂ ಅಲ್ಲಿ ಮಹಾಭಾರತದ ಪಠಣವನ್ನು ಮಾಡ್ತಾರೆ. ಆ ಮಹಾಭಾರತ ಪಠಣವನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಇವರು ಆ ಒಂದು ಪೊಂಗಲ್ ಸೇವೆ ದೇವಿಗೆ ನೈವೇದ್ಯವನ್ನು ಅರ್ಪಿಸೋಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯ ಆ ವೈನಿಕುಲ ಕ್ಷತ್ರಿಯ ಹೆಂಗೆಳೆಯರಿಂದ ಮತ್ತು ಮಾತೆಯರಿಂದ ಅಲ್ಲಿ ನಡೆಯುತ್ತೆ. ವೈನಿಕುಲ ಕ್ಷತ್ರಿಯ ಸಮುದಾಯದಲ್ಲಿ ಕರಗದ ದಿನದಂದು ಇದೊಂದು ವಿಶೇಷವಾಗಿರ್ತಕ್ಕಂಥ ದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತದೆ. ಈ ದೀಪೋತ್ಸವ ಕಾರ್ಯಕ್ರಮ ಅದು ಕೂಡ ಹೆಣ್ಣು ಮಕ್ಕಳು, ಆ ಕುಲದ ಹೆಣ್ಣು ಮಕ್ಕಳು ಮತ್ತು ಆ ಮಾತೆಯರು ಬಹಳ ಶ್ರದ್ಧಾಭಕ್ತಿಯಿಂದ ಉಪವಾಸ ವ್ರತವನ್ನು ಆಚರಿಸಿ ಒಂದು ತಂಬಿಟ್ಟಿನ ಆರತಿಯನ್ನು ಮಾಡ್ತಾರೆ. ಇದು ಹಿಂದಿನ ಕಾಲದಿಂದಲೂ ನಡೆದು ಬಂದಿರತಕ್ಕಂತಹ ಪದ್ಧತಿ. ಈ ಪದ್ಧತಿಯನ್ನು ಚಾಚೂ ತಪ್ಪದೆ ಅನುಚಾನಕವಾಗಿ ನಡೆಸ್ಕೊಂಡು ಬಂದಿರತಕ್ಕಂತಹ ಈ ಕುಲದ ಹೆಂಗೆಳೆಯರ ಆ ಸೇವಾ ಕಾರ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜನರು ಅದನ್ನು ನೋಡಲಿಕ್ಕೆ ಬಂದಿರ್ತಾರೆ. ಎಷ್ಟೊಂದು ಅಲಂಕಾರಿಕ ದೀಪೋತ್ಸವಗಳನ್ನು ಮಾಡ್ತಾರೆ ಅಂದರೆ ಇತ್ತೀಚೆಗೆ ಅದು ಎಲ್ಲೂ ಕಾಣಸಿಗದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿರ್ತಕ್ಕಂಥ ದೀಪೋತ್ಸವಗಳು, ದೇವಾನುದೇವತೆಗಳನ್ನು ಇರ್ತಕ್ಕಂಥ ದೀಪೋತ್ಸವಗಳನ್ನು ಮಾಡಿ ಆ ತಾಯಿಗೆ ಸೇವೆಯನ್ನು ಸಲ್ಲಿಸ್ತಾರೆ. ಭತ್ತವನ್ನು ಕುಟ್ಟಿ, ಅಂದರೆ ಭತ್ತವನ್ನು ಒನಕೆಯಿಂದ ಕುಟ್ಟಿ ಆ ಒರಳಿನ ಕಲ್ಲಿಗೆ ಪೂಜೆಯನ್ನು ಸಲ್ಲಿಸಿ, ಆ ಒಂದು ಒನಕೆಗೂ ಪೂಜೆಯನ್ನು ಸಲ್ಲಿಸಿ ಆ ಭತ್ತವನ್ನು ಕುಟ್ಟಿ ಅದರಿಂದ ಒಂದು ತಂಬಿಟ್ಟಿನ ಒಂದು ವಿಶೇಷವಾದಂತಹ ಪಾಕವನ್ನು ತಯಾರು ಮಾಡ್ತಾರೆ. ಆ ಪಾಕ ಎಷ್ಟು ಸಿಹಿಯಾದ ಸುವಾಸನೆ ಉಳ್ಳಿರ್ತಕ್ಕಂಥ ಸುಗಂಧಭರಿತವಾಗಿರ್ತಕ್ಕಂಥ ತಂಬಿಟ್ಟನ್ನು ಉಪವಾಸ ವ್ರತವಿದ್ದೇ ಮಾಡ್ತಾರೆ. ಆ ಒಂದು ತಂಬಿಟ್ಟಿನ ಆರತಿ ನಡೆದಂಥ ಅದಕ್ಕೆ ತುಪ್ಪದ ದೀಪವನ್ನು ಹಚ್ಚಿ ಅಲಂಕೃತವಾಗಿರ್ತಕ್ಕಂತಹ ಆ ಒಂದು ಹೂವಿನ ಅಲಂಕಾರಿಕ ಒಂದು ಪಾತ್ರೆಯಲ್ಲಿ ಅದನ್ನು ಇಟ್ಟು ಆ ದೇವಿಗೆ ಹೊತ್ತು ತರ್ತಾರೆ. ಆ ಹೊತ್ತು ತರತಕ್ಕಂತಹ ಹೆಣ್ಣು ಮಕ್ಕಳು ಅವರು ಕೂಡ ಭಾಳ ಸುಂದರವಾಗಿ ದೇವತೆಯಂತೆಯೇ ಅಲಂಕಾರ ಭರಿತರಾಗಿರ್ತಾರೆ. ಆ ಒಂದು ನೋಡಲಿಕ್ಕೆ ಬಹಳ ರೋಮಾಂಚನಕರ ಆಗಿರ್ತಕ್ಕಂತಹ ಆ ಸಮುದಾಯದ ಗೌಡರು, ಯಜಮಾನರು, ಗಣಾಚಾರಿಗಳು, ಕುಲಸ್ಥರು ತ್ರಿಶೂಲವನ್ನು ಮುಂದೆ ಇಟ್ಟುಕೊಂಡು, ಧ್ವಜಗಳನ್ನು ಮುಂದೆ ಇಟ್ಟುಕೊಂಡು ಆ ಹೆಣ್ಣು ಮಕ್ಕಳನ್ನು ಆ ಮೆರವಣಿಗೆಯಲ್ಲಿ ಕರ್ತರ್ತಾರೆ. ಆ ಒಂದು ತಮಟೆ ವಾದ್ಯ, ನಾದಸ್ವರ, ಡೊಳ್ಳು, ಇತರೆ ವಾದ್ಯಗಳೊಂದಿಗೆ, ಮಂಗಳಕರವಾಗಿರ್ತಕ್ಕಂತಹ ವಾದ್ಯಗಳೊಂದಿಗೆ ಗ್ರಾಮವನ್ನು ಸುತ್ತುವರೆದಂತೆ ಆ ಮೆರವಣಿಗೆಯ ಮುಖಾಂತರ ಅದು ಬಂದು ಆ ತಂಬಿಟ್ಟಿನ ಆರತಿಗಳನ್ನು ಹೊತ್ತು ತಂದು ಅಲ್ಲಿ ಕೆಲವು ಕಡೆ ಅಗ್ನಿಯಲ್ಲಿ ಇಳಿದು ತಂಬಿಟ್ಟಿನ ಆರತಿಯನ್ನು ಮಾಡ್ತಾರೆ. ಕೆಲವು ಕಡೆ ಹಾಗೆ ದೇವಿಗೆ ಗರ್ಭಗುಡಿಗೆ ಹೋಗಿ ತಮ್ಮ ಆರತಿಯನ್ನು ಬೆಳಗುವುದರೊಂದಿಗೆ ಅವರು ಆ ಒಂದು ಕಟ್ಟುನಿಟ್ಟಾಗಿರ್ತಕ್ಕಂತಹ ವ್ರತಾಚರಣೆಯನ್ನು, ಅದು ಅವರ ಸಂಸ್ಕೃತಿ ಅಂತಲೂ ಹೇಳ್ಬೋದು, ಅವರ ಪದ್ಧತಿ ಅಂತಲೂ ಹೇಳ್ಬೋದು.
ಆ ಒಂದು ತಂಬಿಟ್ಟಿನ ಆರತಿಯನ್ನು ದೇವಿಗೆ ಅರ್ಪಣೆ ಮಾಡೋದರೊಂದಿಗೆ ಅವ್ರ ಜೀವನದಲ್ಲಿ ಸಂತೃಪ್ತಿಯನ್ನು ಪಡಿತಾರೆ. ವರ್ಷ ಪೂರ್ತಿ ನಮ್ಮ ಕುಟುಂಬಕ್ಕೆ, ಸಾರ್ವಜನಿಕರಿಗೆ ಮತ್ತು ಎಲ್ರಿಗೂ ಜನರಿಗೂ ಶುಭವನ್ನುಂಟು ಮಾಡಲಿ ಅನ್ನೋ ಮನೋಭಾವನೆಯಿಂದ ಅವರ ತಂಬಿಟ್ಟಿನ ಆರತಿಯನ್ನು ಆದಿಶಕ್ತಿ ದ್ರೌಪದಿ ಮಾತೆಗೆ ಮತ್ತು ಪಂಚಪಾಂಡವರಿಗೆ ಅರ್ಪಣೆ ಮಾಡೋದರೊಂದಿಗೆ ಅವರು ತೃಪ್ತಿ